ಹಾಯ್ ಹಲೋ ಸ್ನೇಹಿತರೆ, ನಾನು ಒಂದು ಸ್ವಲ್ಪ ದಿನದಿಂದ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಮತ್ತು ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಒಂದು ಸ್ವಲ್ಪ ದಿನ ಗ್ಯಾಪ್ ಆಯಿತು. ಅದಕ್ಕೆ ಕ್ಷಮೆ ಇರಲಿ. ನಾನು ಇವತ್ತು ಮಾತಾಡೋಕ್ಕೆ ಹೊರಟಿರೋಂಥ ಒಂದು ವಿಚಾರ ಏನು ಅಂತಂದರೆ, ಈಗಾಗಲೇ ಒಂದು ತುಂಬ ಸೆನ್ಸೇಷ್ನಲನ್ನು ಮೂಡಿಸಿರುವಂತಹ ಒಂದು ವಿಷಯ, ರಾಜಸ್ಥಾನದ ಗಂಗಾನಗರದಲ್ಲಿ ನಡೆದಿರುವಂತಹ 13 ವರ್ಷದ ಹುಡುಗಿಯ ಮೇಲೆ ನಡೆದಿರುವಂಥ ಒಂದು ರೇಪ್ ಕೇಸ್ ಆಗಿರ್ಬೋದು ಮತ್ತು ಅತ್ಯಾಚಾರದ ಕೇಸ್ ಅಂತ ನಾವೇನು ಕರಿತೀವಿ, ಆ ಒಂದು ಕೇಸು ಈಗಾಗಲೇ ತುಂಬ ಸೆನ್ಸೇಷ್ನಲನ್ನು ಮೂಡಿಸಿದೆ. ಮತ್ತು ಆ ಮಗುನೂ ಸಹ ತೀರೋಗಿರುವಂಥದ್ದು ಸಹ ನಾವು ನೋಡ್ತೀವಿ. ಅದರಲ್ಲಿ 32 ಜನರು ಅತ್ಯಾಚಾರವನ್ನು ಎಸಗಿರುವಂಥದ್ದು, ಅದೆಂತೂ ಘನಘೋರ ಘಟನೆ ಅಂತಂದರೆ ನೆನೆಸ್ಕೊಳ್ಳೋದಕ್ಕೂ ಸಹ ಅಸಾಧ್ಯವಾಗಿರುವಂಥದ್ದು. ಈಗಾಗಲೇ ನಾವು ಒಂದು ಮಗುವನ್ನು ಹೊರಗಡೆ ಕಳಿಸೋದಕ್ಕೂ ಇಷ್ಟು ಭಯಪಡುವಂತಹ ಒಂದು ಕಾಲ ಸೃಷ್ಟಿಯಾಗಿದೆ. ಮತ್ತು ಒಂದು ವೃದ್ಧೆಯನ್ನು ಸಹ ಬಿಡ್ತಾ ಇಲ್ಲ ಕಾಮುಕರು, ಅತ್ಯಾಚಾರವನ್ನು ಎಸಗಿ ಸಾಯಿಸುವಂತಹ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಈಗ ಮಧ್ಯವಯಸ್ಕನವರನ್ನು ಬಿಡ್ತಾ ಇಲ್ಲ. ಸಣ್ಣ ಮಗು 5 ವರ್ಷ 6 ವರ್ಷದ ಮಕ್ಕಳನ್ನು ಸಹ ಅತ್ಯಾಚಾರಕ್ಕೆ ಎಸಗಿ ಅವರನ್ನು ಕೊಲೆ ಮಾಡಲಾಗ್ತಾ ಇದೆ. ಈಗ ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ಸೇಫ್ಟಿ ಇಲ್ಲ. ಆದರೆ ಗಂಡು ಮಕ್ಕಳು ಎಲ್ಲರೂ ಕೆಟ್ಟವರಲ್ಲ, ಗಂಡಸರು ಎಲ್ಲರೂ ಕೆಟ್ಟವರಲ್ಲ. ಆದರೆ ಕೆಲವೊಂದು ಏನೇ ಒಂದು ಮನೆಯಿಂದನೇ ಸಹ ಮೊದಲನೇ ಪಾಠ ಶುರುವಾಗುತ್ತೆ. ಆಗ ನಾವು ಪೇರೆಂಟ್ಸ್ ಆಗಿರಬಹುದು, ಯಾರಿಗೆ ಅಣ್ಣ ತಮ್ಮಂದಿರು ಇರ್ತಾರೆ, ಅಕ್ಕ ತಂಗಿರು, ಸ್ವಲ್ಪ ಇದರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿದ್ರೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಅವೇರ್ನೆಸ್ ಆಗುತ್ತೆ. ನಾವು ಯಾವಾಗಲೂ ಹೆಣ್ಣುಮಕ್ಕಳನ್ನೇ ಸೇಫ್ಟಿಯಾಗಿ ಇಟ್ಕೋಬೇಕು, ಹೆಣ್ಮಕ್ಳನ್ನೇ ಸೇಫ್ಟಿಯಾಗಿ ಇಟ್ಕೋಬೇಕು, ಹೆಣ್ಮಕ್ಳು ಎಲ್ಲೇ ಹೋದರೂ ಕಷ್ಟ ಆಗುತ್ತೆ ಅಂತ ಹೇಳಿ ಎಷ್ಟು ಭಯಭೀತರಾಗಿ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಹೇಳಿ. ಅದಕ್ಕೆ ಗಂಡು ಮಕ್ಕಳಿಗೂ ಸಹ ಹೆಣ್ಣು ಮಕ್ಕಳ ವ್ಯಾಲ್ಯೂ ಆಗಿರ್ಬೋದು ಮತ್ತು ಹೆಣ್ಣು ಮಕ್ಕಳನ್ನು ಈ ರೀತಿಯಲ್ಲಿ ಬೇರೆ ಒಂದು ಕೆಟ್ಟ ದೃಷ್ಟಿಗಳಲ್ಲಿ ನೋಡಬಾರ್ದು ಅನ್ನೋಂತಹ ಒಂದು ಪಾಠವನ್ನು ಹೇಳ್ಕೊಡ್ಬೇಕು. ನಮ್ಮ ಒಂದು ಸಮಾಜ ಎಷ್ಟರ ಮಟ್ಟಿಗೆ ಹದಗೆಡ್ತಾ ಇದೆ ಅಂತಂದರೆ, ಎಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋಂತಹ ಒಂದು ಭಯದಲ್ಲೇ ನಾವೆಲ್ಲರೂ ಬದುಕ್ತಾ ಇರುವಂಥದ್ದನ್ನು ನೋಡ್ಬೋದು. ಒಂದು ಕಡೆ ಅತ್ಯಾಚಾರಗಳಾದರೆ, ಒಂದು ಕಡೆ ಈ ಒಂದು ಆನ್ಲೈನಲ್ಲಿ ನಡೀತಾ ಇರುವಂತಹ ಅನೇಕ ಒಂದು ಕೆಲಸಗಳಾಗಿರ್ಬೋದು, ಟ್ರ್ಯಾಕ್ ಮಾಡುವಂಥದ್ದು ಮತ್ತು ಹಣವನ್ನು ದೋಚ್ತಾ ಇರುವಂಥದ್ದಾಗಿರ್ಬೋದು, ಪ್ರತಿಯೊಂದು ಸಹ ಅಷ್ಟೇ ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಭಯಭೀತರನ್ನಾಗೇ ಮಾಡ್ತಾ ಇದೆ. ಆ ರೀತಿಯಲ್ಲಿ ಎಲ್ಲರೂ ಕೆಟ್ಟವರು ಅಲ್ಲ ಮತ್ತು ತೀರಾ ಎಲ್ಲರೂ ಒಳ್ಳೆಯವರು ಸಹ ಇಲ್ಲ. ಯಾವುದೇ ಒಂದು ವಿಚಾರ ನಡೀತಾ ಇದೆ ಅಂತಂದರೆ ಆ ವಿಚಾರದ ಹಿಂದೆ ಏನೋ ಒಂದು ಭಯವನ್ನು ಹುಟ್ಟಿಸುವಂತಹ ಒಂದು ಕ್ರಿಯೆಗಳೇ ನಡೀತಾ ಇದ್ದಾವೆ. ಎಲ್ಲರೂ ಹೆಣ್ಣುಮಕ್ಕಳನ್ನು ಸೇಫ್ಟಿಯಾಗಿ ಇಟ್ಕೊಳ್ಳಿ. ಮತ್ತು ಗಂಡು ಮಕ್ಕಳಿಗೂ ಅಷ್ಟೇನೆ ಮನೆ ಪಾಠವನ್ನು ಸ್ವಲ್ಪ ಹೆಚ್ಚಾಗಿ ಹೇಳ್ಕೊಡಿ. ಮತ್ತು ಹೆಣ್ಣು ಮಕ್ಕಳು ಎಲ್ಲೇ ಹೋಗ್ತಿದ್ರು ಬರ್ತಿದ್ರು, ಪೇರೆಂಟ್ಸು ನಿಜವಾಗ್ಲೂ ಅವರ ಬಗ್ಗೆ ಒಂದು ಕಾಳಜಿ ಇರಲಿ. ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಎಲ್ಲಿ ಬರ್ತಿದ್ದಾರೆ, ಅವರ ವಾತಾವರಣ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕು. ಪೇರೆಂಟ್ಸೇ ಆಗಿರ್ಬೋದು, ಅಕ್ಕಪಕ್ಕದಲ್ಲಿರುವಂಥವ್ರು ಯಾರೇ ಆಗಿರ್ಬೋದು, ಒಂದು ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಒಂದು ಸೇಫ್ಟಿಯನ್ನು ಒದಗಿಸ್ಬೇಕು. ಮತ್ತು ಅವರು ಎಂತಹ ಒಂದು ಪರಿಸರದಲ್ಲಿದ್ದಾರೆ ಅನ್ನುವಂತಹದ್ದು ಒಂದು ಅವಗಾಹನೆಗೆ ಬಂದರೆ ಸಾಕು. ಪ್ರತಿಯೊಬ್ಬರೂ ಸಹ ಇದರ ಬಗ್ಗೆ ಅವೇರ್ನೆಸ್ಸನ್ನು ತಗೋಬೇಕು. ಯಾಕೆಂದರೆ ಇವತ್ತು ಯಾರ್ದೋ ಮನೆಯಲ್ಲಿ ಯಾವುದೋ ಒಂದು ಹೆಣ್ಣು ಮಗುಗೆ ಕಷ್ಟ ಆಗಿದೆ ಅಂದರೆ ನಾಳೆ ದಿನ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಅಷ್ಟೇ ಯಾವುದೇ ಸೇಫ್ಟಿ ಇರೋದಿಲ್ಲ. ದಯವಿಟ್ಟು ಸ್ನೇಹಿತರೆ, ಇದರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ. ಸಣ್ಣ ಮಕ್ಕಳನ್ನು ಹೊರಗಡೆ ಕಳಿಸುವಾಗ, ಯಾರನ್ನೇ ಹೊರಗಡೆ ಓಡಾಡುವಾಗ ಒಂದು ಕಣ್ಣಿನ ದೃಷ್ಟಿ ಅವರ ಮೇಲೆ ಇರಲಿ ಅಂತ ನಾನು ಈ ರೀತಿಯಲ್ಲಿ ಕೇಳ್ಕೊಳ್ತೀನಿ. ಇಂತಹ ಒಂದು ಘಟನೆಗಳು ತುಂಬ ಮನಸ್ಸಿಗೆ ಘಾಸಿಯನ್ನು ಮಾಡ್ತಾ ಇದ್ದಾವೆ. ಇಂತಹ ಘಟನೆಗಳು ಮರುಕಳಿಸದಂತೆ ಆಗಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಥ್ಯಾಂಕ್ ಯು.